ಆಪರೇಷನ್ ಅಭ್ಯಾಸ ಭಯೋತ್ಪಾದಕರ ದಾಳಿಯ ಅದ್ಭುತ ಪ್ರದರ್ಶನ ವಿಜಯಪುರ. ಬಾಗಲಕೋಟ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಅಣುಕು ಪ್ರದರ್ಶನ. ಆಲಮಟ್ಟಿಯ ಜಲಾಶಯ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿದರೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ವಿಜಯಪುರ ಬಾಗಲಕೋಟೆ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಅಣುಕು ಪ್ರದರ್ಶನ. ಸಂದರ್ಭ ಸನ್ನಿವೇಶಗಳು ಬಂದರೆ ಯಾವ ರೀತಿ ಅವರು ರೆಸ್ಪಾಂಡ್ ಮಾಡಬೇಕು, ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿ ಒಂದು ಈ ಅಭ್ಯಾಸದ ಒಂದು ಉದ್ದೇಶ ಆಗಿತ್ತು. KSISF ಮತ್ತು ಬೇರೆ ರೀತಿಯಾದಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸಸ್ಗಳು ಕೂಡ ಜಂಟಿಯಾಗಿ ಈ ಅಭ್ಯಾಸದಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಯಾವ ರೀತಿ ದುಷ್ಕರ್ಮಿಗಳು ಬಂದು ಇಲ್ಲಿ ನಮ್ಮ ಚೆಕ್ ಪೋಸ್ಟ್ಗಳಾಗಿರ್ಬೋದು ಮತ್ತು ಇಲ್ಲಿದ್ದಂತಹ ಉದ್ಯಾನವನಗಳಾಗಿರ್ಬೋದು, ಅಲ್ಲಿ ಪೋಸ್ಟೇಜಸ್ ಸಿಚುವೇಶನ್ಸ್ ಆಗಿರ್ಬೋದು ಮತ್ತು ಅಟ್ಯಾಕಿಂಗ್ ಸಿಚುವೇಶನ್ಸ್ಗಳನ್ನಾಗಿರ್ಬೋದು ಮತ್ತು ಫೈರ್ ಸಂದರ್ಭ ಅಂತ ಬಂದಾಗ ಯಾವ ರೀತಿ ನಮ್ಮ ಯೂನಿಫಾರ್ಮಲ್ಲಿರುವಂತಹ KSISF ಆಗಿರ್ಬೋದು ಮತ್ತು ಬೇರೆ ನಮ್ಮ ಪೊಲೀಸ್ ಆಗಿರ್ಬೋದು ಮತ್ತು ಫೈರ್ ಡಿಪಾರ್ಟ್ಮೆಂಟು, ಸೊ ಎಲ್ಲರೂ ಕೂಡ ಸಮನ್ವಯದ ಜೊತೆಗೆ ಯಾವ್ಯಾವ ರೀತಿ ಅವರು ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ವಿ. ಸೊ 4 ಹಂತಗಳಲ್ಲಿ ಇದನ್ನು ಮಾಡಲಾಗಿತ್ತು. 2 ಹೋಸ್ಟೇಜ್ ಸಿಚುವೇಶನ್ಸ್ಗಳು, 2 ಅಟ್ಯಾಕಿಂಗ್ ಸಿಚುವೇಶನ್ಸ್ಗಳು ಮತ್ತು ಒಂದು ಫೈರ್ ಡಿಪಾರ್ಟ್ಮೆಂಟದ್ದು ಒಂದು ಫೈರ್ ಆಗಿಬಿಟ್ಟು ಅಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ಒಂದು ಎಲ್ಲ ಹಂತಗಳಲ್ಲಿಯೂ ಇದು ಒಂದು ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮಾಕ್ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಇದು ಬೆಳಿಗ್ಗೆ ನಂತರ ಸಾಕಷ್ಟು ಪ್ಲಾನಿಂಗು, ಡಿಸ್ಕಷನ್. 2 ಜಿಲ್ಲೆಯ ಎಸ್ಪಿಗಳು ಖುದ್ದಾಗಿ ಸಾಕಷ್ಟು ಮಾರ್ಗದರ್ಶನ ನೀಡಿ ಅಣುಕು ಪ್ರದರ್ಶನಕ್ಕೆ ಸಿಬ್ಬಂದಿಗಳನ್ನು ಸಜ್ಜುಗೊಳಿಸಿದರು. ಆಲಮಟ್ಟಿಯ ಪೆಟ್ರೋಲ್ ಪಂಪ್ ಬಳಿಯ ಚೆಕ್ ಪೋಸ್ಟ್, ಡ್ಯಾಮ್ ಗೇಟ್, ರಾಕ್ ಗಾರ್ಡನ್, ಮುಖ್ಯ ಅಭ್ಯಂತರ ಕಚೇರಿ ಸೇರಿದಂತೆ ನಾನಾ ಕಡೆ ಉಗ್ರರು ದಾಳಿ ನಡೆಸಿದರು. ಆಗ ಪೊಲೀಸರು ಪ್ರತ್ಯುತ್ತರ ನೀಡಿದರು. ವೈದ್ಯಕೀಯ ಸಿಬ್ಬಂದಿ ಇರುವ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳು ಆಗಮಿಸಿ ಗಾಯಾಳುಗಳ ತುರ್ತು ಚಿಕಿತ್ಸೆಗೆ ಕ್ರಮ ಕೈಗೊಂಡರು. ಉಗ್ರರು ದಾಳಿ ನಡೆಸಿದಾಗ ನಾನಾ ಕಡೆಯಿಂದ ಆಗಮಿಸಿದ ವಿಶೇಷ ಪೊಲೀಸ್ ಪಡೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಅಣುಕು ಪ್ರದರ್ಶನಗಳ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿರ್ದೇಶನದಂತೆ ಅಣುಕು ಪ್ರದರ್ಶನ ನಡೆಸಲಾಗಿದೆ. ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಮಾತನಾಡಿ, ನಾನಾ ವಿಧಗಳಲ್ಲಿ ಭಯೋತ್ಪಾದಕರು ದಾಳಿ ನಡೆಸುವ ಸಾಧ್ಯತೆ ಇದೆ. ಆ ಎಲ್ಲ ವಿಧಗಳಲ್ಲಿಯೂ ವಿವಿಧ ಇಲಾಖೆಯ ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಯಶಸ್ವಿಯಾಗಿ ಅಣುಕು ಪ್ರದರ್ಶನ ನಡೆಸಲಾಗಿದೆ. ಇದರಲ್ಲಿನ ಲೋಪದೋಷಗಳನ್ನು ಇನ್ನಷ್ಟು ಸರಿಪಡಿಸಿ ಮತ್ತೆ ಅಣುಕು ಪ್ರದರ್ಶನ ನಡೆಸಲಾಗುವುದು ಅಂತ ಹೇಳಿದರು. ಬಾಗಲಕೋಟೆಯ ಜಿಲ್ಲಾಧಿಕಾರಿ ಜಾನಕಿ, ಎಸ್ಪಿ ಅಮರನಾಥ್ ರೆಡ್ಡಿ, SV ಹಿರೇಗೌಡರ್, ತಾರಾಸಿಂಗ್ ದೊಡ್ಡಮನಿ, ಪ್ರಸನ್ನ ದೇಸಾಯಿ, ಬಲ್ಲಪ್ಪ ನಂದಗಾವಿ, ಅಶೋಕ್ ಚವಾಣ್, ಪ್ರಶಾಂತ್ ಪವಾರ್ ಮತ್ತಿತರರು ಹಿರಿಯ ಅಧಿಕಾರಿಗಳು ಇತರರು ಹಾಜರಿದ್ದರು. Subscribe now and press the bell icon. Never miss an update.